ಎವ್ರಿವನ್, ಇವತ್ತು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಏನು ಗೊತ್ತಾ? ಹೇಳು, ಏನಮ್ಮ ಬ್ರೇಕ್ಫಾಸ್ಟ್ ಇವತ್ತು? ಮೆಂತ್ಯ ಚಿಕನ್ ಅಲ್ಲ, ಮೆಂತ್ಯ ಚಿಕನ್. ಚೆನ್ನಾಗಿ ಬ್ಯೂಟಿಫುಲ್ ಆಗೇ ಇರ್ತೀಯ ಯಾವಾಗ, ಏನಿಲ್ಲ ವಯಸ್ಸಾಗ್ತೈತೆ ನೋಡಿ ಗೈಸ್. ಹೆಲ್ಪ್ ಮಾಡಿದೆ, ಆಮೇಲೆ ಹೇಳ್ಕೊಂಡು ನಿಂದೆ ರೆಸಿಪಿ ಅಂತ ನಾನೇ ಮಾಡ್ಬೇಕಂತೆ. ಅಫ್ಕೋರ್ಸ್ ಇದು ನಿನ್ನ ರೆಸಿಪಿ. ನಿಂದೆ ರೆಸಿಪಿ ಗೈಸ್, ನಂದು ಮಾಡೋದಂದ್ರೆ ನನ್ಗೆ ಹೆಲ್ಪ್ ಬೇಕಾಗಿಲ್ಲ. ಶಟ್ ಅಪ್ ಪೂರ್ತಿಮಾ. ಅಯ್ಯೋ, ಏನ್ ಪ್ರತಿ ಸತಿ ನೀನ್ ಹೆಲ್ಪ್ ಕೇಳ್ಕೊಂಡಿರ್ತೀನಿ ಅಂತ ನೀನ್ ಇವಾಗ ಹೇಳ್ತಾರ. ಜಾಸ್ತಿ ಈರುಳ್ಳಿ ಹಾಕ್ಬೇಕು ಯಾವುದೇ ಚಿಕನ್ ರೆಸಿಪಿಗೆ, ಸೊ ದಟ್ ಚಿಕನ್ ಗ್ರೇವಿ ಜಾಸ್ತಿ ಬರುತ್ತೆ ಅಂತ. ಅಂದ್ರೆ ನೆನ್ನೆ ಇಂಥ ಚಿಕನ್ ಕಲ್ಸೋರೆ, ಇವತ್ ನೋಡಿ ಬೈದ್ಮೇಲೆ ಇಂಥ ಚಿಕನ್ ಕಲ್ಸೋರೆ. ಆದ್ರೂ ನಾವು ಸ್ಕಿನ್ ವಿತೌಟ್ ಸ್ಕಿನ್ನೇ ತಿನ್ನೋದು. ನೀನ್ ವಿತ್ ಸ್ಕಿನ್ ತರಿಸ್ಬಿಟ್ಟಿದ್ಯಾ ಅಂತ ಅಡಿಗೆ ಹೇಳ್ತಾನೆ ನೆಕ್ಸ್ಟ್ ಟೈಮ್. ಯಾರ್ಗಾನ ಹೇಳ್ಕೊಂಡ್ಲು, ಏನ್ ಭಯ ಏನಿಲ್ಲ, ಭಯ ಎಲ್ಲ ಬೀಳೆ ಬರ್ತಗೋ ಹಾಕು. ಸೊ ನಮ್ಮ ಮಮ್ಮಿ ಮೆಂತ್ಯ ಚಿಕನ್ ಒಂದು ಸಖತ್ತಾಗಿ ಮಾಡ್ತಾರೆ ಗೈಸ್, ಫುಲ್ ಕ್ರೀಮಿ ಆಗಿ ಸಖತ್ತಾಗಿರುತ್ತೆ. ಅದಕ್ಕೆ ಚಪಾತಿ, ರೋಟಿ, ಅದಾದ್ಮೇಲೆ ಪೂರಿ ಚೆನ್ನಾಗಿರ್ತೈತೆ. ಏನಿಲ್ಲ, ರಾತ್ರಿ ಬಿರಿಯಾನಿ ಮಾಡಿದ್ಲು, ವಾಂತಿ ಬಂತು. ಹೆಂಗಿತ್ತು ಅಂದ್ರೆ ವರ್ಸ್ಟ್ ಬಿರಿಯಾನಿ ನಾನು ಎವರ್. ಯಾಕಂದ್ರೆ ನೆನ್ನೆ ನನ್ನ ಮೂಡ್ ಕೆಟ್ಟೋಗಿತ್ತು. ಎಸ್ಸಾರ್ನೋ ಅಡ್ಗೆ ಮಾಡುವಾಗ ಮೂಡ್ ಕೆಟ್ಟೋಗಿರೋದನ್ನು ಸರಿ ಮಾಡುವಂತ ಪವರ್ ಇರೋದು. ನಾನು 1 ಗ್ಲಾಸ್ ನೀರು ಎಕ್ಸ್ಟ್ರಾ ಪ್ರೊಫೆಷನಲ್ ಅಬೌಟ್ ಕುಕಿಂಗ್, ಬಟ್ ವೆನ್ ಮೈ ಮೂಡ್ ಇಸ್ ನಾಟ್ ಗುಡ್, ವಾಟ್ ಎವರ್ ದ ಪ್ಯಾಷನ್ ಅಂಡ್ ದಿಸ್ ವಿಲ್ ಬಿ, ಎವ್ರಿಥಿಂಗ್ ವಿಲ್ ಬಿ ಡೆಸ್ಟ್ರಾಯ್ಡ್. ಓಕೆ, ಗೊತ್ತಿಲ್ಲ. ಮನೆಗ್ ಬಂದು 1 ತಿಂಗಳಾಯ್ತು ಗಸಗಸೆ ಎಲ್ಲ ಐತೆ ಅಂತ ಗೊತ್ತಿಲ್ಲ ಅಂತ. ಏನು ಮಾಡಲ್ಲ, ಕೆಲಸ ಏನು ಮಾಡ್ತಾ ಇಲ್ಲ, ಅಡ್ಗೆ ಮನೆಯಲ್ಲೂ ಮಾಡ್ತಾ ಇಲ್ಲ, ರೂಮಲ್ಲೂ ಮಾಡ್ತಾ ಇಲ್ಲ. ಏನಕ್ಕೆ ಮಾಡ್ಬೇಕು ಮಮ್ಮಿಗೆ ನಾನು ಕಾಲೇಜ್ಗೆ ಹೋಗೋದು ಒಂಚೂರ್ ಅಂದ್ರೆ ಒಂಚೂರು. ಪಾಪುಗೆ ಫುಲ್ ಡೇ ಆಗ್ಬಿಡೈತೆ, 4 o'clock ಬರ್ತಾ. ನಾನು ಒಬ್ಳೆ ಏನ್ ಮಾಡ್ಲಿ ಅಷ್ಟೊತ್ ತನಕ? ಅದಕ್ಕೆ ನನ್ನ ಕಾಲೇಜ್ ಬಂಕ್ ಹಾಕ್ಸೋದು, ಮನೇಲಿ ಸ್ಕೂಲ್ಗೆ ಹೋಗೋಕ್ ಪಿಂಕಿ ಇದ್ಲು. ನಮ್ಮ ಮಮ್ಮಿ ವೆಡ್ನೆಸ್ಡೇ ಕಳಿಸ್ತಾರೆ, ವೆಡ್ನೆಸ್ಡೇ ಅಂತ ಅನ್ಬಿಟ್ಟು. ಆಮೇಲೆ ಫ್ರೈಡೇನು ಹೋಗಂತಾರೆ, ಯಾಕಂದ್ರೆ ಸ್ಯಾಟರ್ಡೆ ಸಂಡೇ 2 ದಿನ ಮನೇಲಿ ಇರ್ತೀನಲ್ಲ. ಸೊ 3 ದಿನ ಇದ್ದು ಇವ್ರ ಹತ್ರ ಜೈಲಲ್ಲಿ ಬೇಡ ಅಂತ ಅನ್ಬಿಟ್ಟು 1 ದಿನ ಫ್ರೀ ಬಿಡುಗಡೆ ಕೊಡ್ತಾರೆ. ಸೊ ಇವತ್ತು ಥರ್ಸ್ಡೇ, ಅದಕ್ಕೆ ರಜಾ ಒಳಗೆ ಬಂದ್ಬಿಟ್ಟು ರಜಾ ಹಾಕ್ಬಿಡ್ತೀಯಾ ಮನೇಲಿ? ಏನ್ ಗೊತ್ತ, ರಜಾ ಹಾಕೋದಿರ್ಲಿ, ಇವಳು ನೆನ್ನೆನೆ ಹೇಳ್ಕೊಟ್ಬಿಡ್ತೀನಿ ನಾಳೆ ಹೋಗ್ಬೇಡ ಅಂತ. ಸರಿ ಅಂದ್ಬಿಟ್ಟು ಇವಳು ಏನೋ ಇರ್ತಾಳೆ ಹೋಗಲ್ಲ ಅಂತ. ಆದ್ರೆ ಇವ್ರ ಅಪ್ಪನ್ ರೀಸನ್ಸ್ ಹೇಳೋದಿರ್ಲಿ, ನಾನೊಂದ್ ಹೇಳಿರ್ತೀನಿ, ಆಮೇಲೆ ಕೆಳಗಡೆ ಬಂದು ಇವಳು ಒಂದ್ ಹೇಳ್ಬಿಡ್ತಾಳೆ ಅಂತ ಹೋಗ್ಬಿಟ್ಟು ಬೆಳಗ್ಗೆ ಎಬ್ಬಿಟ್ಟು ರೀಸನ್ ಹೇಳ್ಕೊಟ್ಬಿಟ್ಟು ಬರ್ತಾರೆ. ನಮ್ಮ ಅಪ್ಪನಿಗೆ ವ್ಲಾಗ್ ನೋಡ್ಬೇಕು, ಏನ್ ಕಲಾಕಾರರು ಫ್ಯಾಮಿಲಿ. ನಾನೊಂದ್ ಹೇಳ್ತೀನಿ, ಇವಳು ಅದನ್ನೇ ಹೇಳ್ಬೇಕು ತಾನೆ. ನಾವು ಮೋಸ ಮಾಡೋದು ಇದೇನ್ ದೊಡ್ಡ ಮೋಸ ಅಲ್ಲ. ಮೋಸ ಮಾಡೋದ್ರಲ್ಲಿ ಬೇರೆ ಆಮೇಲೆ ಏನ್ ಅನ್ಸ್ತೈತೆ ಮಮ್ಮಿ, ನಾನು ಈ ನಡುವೆ ಮನೇಲೇ ಇರ್ತೀನಲ್ಲ, ಅಯ್ಯೋ ಮನೆಗೆ ಬಂದ್ಬಿಟ್ನಲ್ಲ, ನಿಂಗೆ ಟೆನ್ಷನ್ ಇಲ್ಲ? ನಂಗೆ ಇವಾಗ ಟೆನ್ಷನ್ನೇ ಇಲ್ಲ, ಆರಾಮಾಗಿದ್ದೀನಿ. ಆದ್ರೂ ಕಾಲೇಜ್ಗೆ ಹೋಗೋದು ನಂಗೆ ಇಷ್ಟ. ಸೊ ವಾಟ್ ಇಸ್ ಯುವರ್ ಪ್ಲಾನ್? ಇಲ್ಲ, 6 months ದೂರ ಇರೋದ್ರಿಂದ ಅದನ್ನೆಲ್ಲ ನಾನು ಮತ್ತೆ ಪಡ್ಕೊಬೇಕು ಇವಳ ಜೊತೆ ಟೈಮ್ನ. ಇವಳು ಕಾಲೇಜ್ಗೂ ಕಳಿಸ್ತೀರಾ, ಎಲ್ಲೂ ಕಳಿಸ್ತೀರಾ, ಮನೇಲಿ ನನ್ನ ಜೊತೆನೇ ಕೊಂತೀನಿ, ಫ್ರೆಂಡ್ಸ್ ಜೊತೆನೂ ಎಲ್ಲೂ ಕಳಿಸ್ತಾರೆ. 6 ಫ್ರೆಂಡ್ಸ್ ಬೇಕೋ ಬಂದು ಮನೇಲಿ ಮಾತಾಡ್ಕೊಂಡು ಹೋಗಿ ಅಷ್ಟೇ. ಮನೇಲೆ ಎಲ್ಲ ಇಟ್ಬಿಟ್ಟು ಜೈಲ್ ಮಾಡೋರೆ. ಅದಕ್ಕೆ 1 day ಟ್ರಿಪ್ ರೆಸಾರ್ಟ್ಗೆಲ್ಲ ಮಾಡ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗಿ ಬಿಸಾಕ್ಬಿಡ್ತಾರ. ನಾನು ಕುಣಿತಾರೆ. ಮತ್ತೆ ಇವತ್ತೇನೇನು ಸ್ಪೆಷಲ್? ಏನೇನ್ ಮಾಡ್ತೀಯ ಏನೇನು ಗೊತ್ತಾ? BGM ಎಲ್ಲ ಹಾಕ್ಬೇಕು. ನಾನು ಅಷ್ಟೊಂದೆಲ್ಲ ಎಡಿಟ್ ಎಲ್ಲ ಬರಲ್ಲ, ನಾನು ಮಾಡಲ್ಲ. ಹಂಗೇನಾದ್ರು ಎಡಿಟಿಂಗ್ಸ್ ಎಲ್ಲ ಇದ್ರೆ ನಮ್ಮ ಮಮ್ಮಿ ಅನ್ನೋ ಒಂದೊಂದು ಲೈನ್ಗೂ ಒಂದೊಂದು ಹಾಡು ಅದ್ ಮಾಡಕ್ ಬಿಡ್ಬೋದಾಗಿತ್ತು ಗೈಸ್. ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಪೂರಿ, ಅದಾದ್ಮೇಲೆ ಮಕ್ಳಿಗೆ ಏನ್ ಮಾಡಾಕಿದೆ, ಪೂರಿ ಮತ್ತೆ ಮೊಟ್ಟೆ ಗ್ರೇವಿ ಏನೋ ಮಾಡಿದ್ದಾರೆ. ಅದಾದ್ಮೇಲೆ ಇವಾಗ ನಂಗೆ ಸಾಗು ಮಾಡ್ತಾರಂತೆ, ತರಕಾರಿ ತಗೊಂಬರಕ್ ಕಳಿಸ್ತಾರೆ ಗೈಸ್. ನಾನು ಇರೋದು ಮನೇಲಿ ಚಿಕನ್ ತಿನ್ನಕ್ಕೆ, ಮಟನ್ ತಿನ್ನಕ್ಕೆ, ಹೋಗಿ ತರಕಾರಿ ಸಾಗು ಮಾಡಿ ಪೂರಿ ಜೊತೆ ಯಾರನ್ನ ತಿಂತಾರ? ಸೊ ಅದಕ್ಕೆ ಚಿಕನ್ ತರಿಸ್ಬಿಟ್ಟು ಇವಾಗ ಮೆಂತಿ ಚಿಕನ್ ಮಾಡ್ತಾರೆ. ಸೊ ಅದೆಲ್ಲ ತಿನ್ಬಿಟ್ಟು ಗೈಸ್, ಟೈಮ್ ಎಷ್ಟು ಗೊತ್ತಾ? ನಾನೇ ಮಾಡ್ತೀನಿ. ಬೆಳಗ್ಗೆ 7:30 ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಆಗಿರ್ತೈತಿ. ಎದ್ದು ಬಂದಿರೋದೇ 9 o'clock. ನೀನು 10:15 ಆದ್ರೂ ನಾಷ್ಟ ಹಾಕಿಲ್ಲ ಅಂದ್ರೆ ನನ್ಗೆ ಇಷ್ಟ ಆಗಿರೋ ನಾಷ್ಟ ಇರ್ಬೇಕು ತಾನೆ, ಮನೇಲಿ ಇದ್ದೀನಿ ಅಂತಂದ್ಮೇಲೆ. ಓಕೆ, ಮೀಟ್ ಯು ಗೈಸ್ ಸೂನ್. ಎಲ್ಲಿ ಹೋಗ್ತೀಯಾ? ಎಲ್ಲಿ ಹೋಗ್ಬಾರ್ದು, ಎಲ್ಲಿ ರೆಡಿ ಆಗೋದು ಬೇಕಂದ್ರೆ ಮನೆಗಿದೆ. ಹಿಂಗೆ ಗಬ್ ಹೊಡ್ಕೊಂಡು ಇದ್ಬಿಟ್ರೆ ನಮ್ಮ ಮಮ್ಮಿ ಬರೀ ಸಂತೋಷ, ಬರೀ ಖುಷಿ. ಹೇಳ್ತೀರಾ ಮಾಡ್ತೀರಾ ಕಾರಲ್ಲಿ ಓಡಿಸೋದು?
ಮೋಸಗಳು ಮಾಡೋದು ನಮ್ಗೆ. ಗೈಸ್ ಮೊನ್ನೆ ನಮ್ಮ ಮಮ್ಮಿ ಏನಂದ್ರೆ ಇವಾಗ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡೋದ್ರಿಂದ ನಂದು ಎಲ್ಲ ಸ್ಟೋರೀಸ್ ಪೋಸ್ಟ್ ಎಲ್ಲ ನೋಡಿ ಡೀಟೇಲ್ ಆಗಿ ನೋಡಿ ನನ್ನ ಅಳಿತಿದ್ದಾರೆ. So many of you are asking why your Instagram is private ಅಂತ. ನನ್ನ ರೀಸನ್ ಹೇಳ್ತೀಯಾ? If you are private also I can see your. I will remove you, yeah. I'll block you, yeah. What do you think about me, yeah? ಅಲ್ಲ ಪ್ರೈವೇಟ್ ಮಾಡಿ. ನಮ್ಮ ಮಮ್ಮಿಯಿಂದ ಯಾರು? ನಮ್ಮ ಮಮ್ಮಿ ಹೇಳ್ಬಿಟ್ರೆ ನಾನೇನ್ ಮಾಡ್ಬಿಡ್ತೀನಿ ಅನ್ಕೊಂಡಿದ್ದೀರಾ? ಆ ಚಾನ್ಸೇ ಇಲ್ಲ. ನಾನು ಆ ಥರ ಎಲ್ಲ ಮಾಡಿಲ್ಲ. ನನಗೆ ಕೆಲವೊಂದು ಪರ್ಸನಲ್ ರೀಸನ್ಸ್ ಇತ್ತು, ಅದು ನಮ್ಮ ಮಮ್ಮಿಗೂ ಗೊತ್ತಿಲ್ಲ. ಈ ನಡುವೆ ಬಲ್ಲೆ ನನ್ಗೆ ಮಿಸ್ಲೀಡ್ ಮಾಡ್ತಾಳೆ ಗೈಸ್. ಬೇಸಿಕಲಿ ಕೆಲವೊಂದು ಪರ್ಸನಲ್ ರೀಸನ್ಸ್ ಇಂದ ನಾನು ಪ್ರೈವೇಟ್ ಮಾಡಿರೋದು ಅಷ್ಟೇ. ಇಟ್ ಶುಡ್ ಬಿ ಪ್ರೈವೇಟ್ ಆ್ಯಂಡ್ ಇಟ್ ವಾಸ್ ಪ್ರೈವೇಟ್. ಜಸ್ಟ್ 9 months or 10 months ಆಯ್ತು ಅನ್ಸುತ್ತೆ ಪಬ್ಲಿಕ್ ಮಾಡಿ. ಆ್ಯಂಡ್ ನಾವು ಐ ಆಮ್ ನಾಟ್ ಓಪನ್ ಫಾರ್ ಇಟ್. ಸೊ ಅದಕ್ಕೆ ಅದೇನೋ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಅಂತ ನೋಡಿ. ಏನು ಇಂಪಾರ್ಟೆಂಟ್? ಒಂದು ಇಂಪಾರ್ಟೆಂಟ್ ವಿಷಯ ಇರಬೇಕಷ್ಟೇ. ಸೊ ಅದನ್ನು ಬಂದ್ಬಿಟ್ಟು ನಾನು ವಿಡಿಯೋ ಮೇಲೆ ಹೇಳ್ತೀನಿ. ಮೈ ಹೇರ್ ಇಸ್ ಮೈ ಫೇವ್ರೆಟ್ ಪಾರ್ಟ್ ಆಫ್ ಮೈ ಲೈಫ್. ನಂಗೆ ಫುಲ್ ಎಣ್ಣೆ ಇಟ್ಕೊಂಡ್ಬಿಡ್ಬೇಕು. ನಮ್ಮ ಡ್ಯಾಡಿ ಎಣ್ಣೆ ಹಾಕ್ತಾರೆ ಗೈಸ್, ಎಷ್ಟು ಚೆನ್ನಾಗಿ ಹಾಕ್ತಾರೆ ಗೊತ್ತಾ? ಇವಾಗ ಸದ್ಯಕ್ಕಿಲ್ಲ, ಇಲ್ಲಾಂದರೆ ಹಾಕ್ತಾ ಇದ್ದೆ. ಸ್ಯಾಟರ್ಡೆ ನೈಟ್ ಹಾಕೊಂಬಾರ್ದೇನೋ ತಮ್ಮಂದ್ರೆ ಕಷ್ಟ ಆಗುತ್ತಂತೆ. ಕಷ್ಟ ಆಗ್ತೈತೆ. ಚೆನ್ನಾಗಿ ಎಣ್ಣೆ ಹಚ್ಕೊಬೇಕು. ಎಲ್ಲ ಹುಡುಗಿರು ತಣ್ಣಗೆ ಎಣ್ಣೆ ಇಟ್ಕೊಳ್ಳಿ, ಯಾಕಂದರೆ ಬಾಣಲೆ ಆಗೋಗ್ಬಿಟ್ರೆ ಕಷ್ಟ ಆಗುತ್ತೆ. ಯಾಕಂದರೆ ನಮ್ಮ ಮಮ್ಮಿ ಇಡಲ್ಲ ಗೈಸ್. ನಮ್ಮ ಮಮ್ಮಿ ನನಗೆ ಏನು ಸೇವೆ ಮಾಡಲ್ಲ. ನಮ್ಮ ಅಪ್ಪನೇ ನನಗೆ ನೇಲ್ಸ್ ಕಟ್ ಮಾಡ್ತಾರೆ. ಕೈಯಿಂದ ಹಿಡಿದು ಕಾಲು ತನಕ ಎಲ್ಲ ನೇಲ್ಸ್ ಕಟ್ ಮಾಡ್ತಾರೆ. ಕೈ ಕಾಲು ಎರಡೇ ಎಲ್ಲ ಬರೋದು ಎಲ್ಲ ನಮ್ಮ ಡ್ಯಾಡಿ ಮಾಡ್ತಾರೆ ಗೈಸ್. ಮೈ ಡ್ಯಾಡಿ ಇಸ್ ಎ ಜಮ್. ಮಮ್ಮಿ ಸೀರಿಯಸ್ಲಿ ಏನು ಹಂಗೆಲ್ಲ ಅಂತದ್ಯಾ? ಎತ್ಬಿಟ್ರೆ ಮಮ್ಮಿ ಅದು ನಿನ್ನ ರೆಸಿಪಿ ತಾನೆ, ಆಬ್ವಿಯಸ್ಲಿ ನೀನು ಮಾಡಬೇಕು. ಇವಾಗ ಮಧ್ಯಾಹ್ನ ನಾನು ಮಾಡಲ್ಲ, ನೈಟ್ ನಾನು ಮಾಡಿದ್ದೀನಿ ಗೈಸ್. ಅಷ್ಟು ಕಾಲೇಜ್ಗೆ ಹೋಗಿ ಬಂದು ಕಷ್ಟಪಟ್ಟು ಏನಂತ ನೋಡ್ದಾ ನಮ್ಮ ಅಪ್ಪನ ಜಮ್ಮಂದಿರ. ಇನ್ನೇನು ಹೇಳು ನಮ್ಮ ಅಪ್ಪನು. ಮೈ ಹೇರ್ ಇಸ್ ಸಿಲ್ಕಿ, ಶೈನಿ, ಯಮ್ಮಿ, ನೈಸ್. ಏನಂದ್ರೆ ತುಂಬಾ ಪ್ರೊಫೆಷನಲ್ ಆಗಿ ಮಾಡಿದೆ. ಕೂದಲು ಬೆಳೆಯೋ ರೀತಿ ಕೂಡ ಅಷ್ಟೇ, ಎಷ್ಟು ಕರೆಕ್ಟಾಗಿ ಬೆಳೀತಾ ಇದೆ. ಅದೇ ನಂಗೆ ಇಷ್ಟ ಆಗಿರೋದು. ಆ್ಯಂಡ್ ಹೇರ್ ಫಾಲ್ ಅಂದರೆ ಇವಾಗ ಇಷ್ಟು ಬರ್ತಾ ಐತೆ ಕೂದಲು, ಅಂದರೆ ಒಂದೇ ಟೈಮಿಗೆ ಸ್ಟಾಪ್ ಆಗಲ್ಲ ಗೈಸ್. ಸೊ ಅದಕ್ಕೆ ಇಷ್ಟು ಬರ್ತಾ ಐತೆ. ಇನ್ನು ಮುಂದೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಅದು ಕೂಡ ಕಮ್ಮಿ ಆಗುತ್ತೆ. ಸೊ ಇದು ಬಾಕ್ಸಲ್ಲಿ ಫುಲ್ಲು ನಮ್ಮ ಗಾರ್ಡನ್ದು ಮತ್ತು ನಮ್ಮ ಫಾರ್ಮ್ ಹೌಸಿಂದ ತಂದಿರೋ ಫ್ರೂಟ್ಸ್ನೆಲ್ಲ ಹಾಕಿಟ್ಟಿರ್ತಾರೆ. ಇದೊಂದು ಬಾಕ್ಸ್ ಐತೆ ಮತ್ತು ಕೆಳಗಡೆ ಇನ್ನೊಂದು ಬಾಕ್ಸ್. ಇದರಲ್ಲಿ ಬಂದ್ಬಿಟ್ಟು ಫುಲ್ ಪಪ್ಪಾಯ ಪೀಸ್. ಇದು ನಮ್ಮದು ಇದ್ರದ್ದೇ ಅಲ್ಲ ಮಮ್ಮಿ? ಇಲ್ಲಿ ಗಾರ್ಡನ್ದು ಮನೆ ಮುಂದೆ ಬೆಳೆದಿರೋದು. ಸಖತ್ ಟೇಸ್ಟ್ ಆಗೈತಂತೆ. ಹಾಂ ಗೈಸ್, ಬಿರಿಯಾನಿನೇ ಚೆನ್ನಾಗಿರಲಿಲ್ಲ. ನಮ್ಮ ಡ್ಯಾಡಿಗೆ ಇಷ್ಟ ಆಗೈತೆ, ಯಾಕಂದ್ರೆ ಅದು ನಾನು ಮಾಡಿರೋದು ಅಂತ. ಸೊ ಇದು ಬಂದ್ಬಿಟ್ಟು ಮೆಂತ್ಯ ಚಿಕನ್ಗೆ ಹಾಕೋ ಲಾಸ್ಟಲ್ಲಿ ಹಾಕೋ ಪೇಸ್ಟ್. ಇದು ಕ್ರೀಮಿಯಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ಹಾಲು ಹಾಕ್ಬೇಕಾ ಮಮ್ಮಿ? ನೀನು ಬಂದು ಒಂದು ವಾರಕ್ಕೆಲ್ಲ ತುಪ್ಪ ಖಾಲಿ ಮಾಡಿ ಡ್ಯಾಡಿ ಕಾರ್ ನಿಲ್ಸ್ಬಿಟ್ಟು ನಾನು 1/2 kg ಅಂದರೆ ಬೇಡ 1 kg ತುಪ್ಪ ಅಂತ 1 kg ತುಪ್ಪ ತರಿಸ್ತೀನಿ. ಯಾಕೆ ಹೇಳು, ನಾನು ಎಲ್ಲ ಅನ್ನ ಸಾರು, ಅನ್ನ ಮೊಸರು ಬಿಟ್ಟು ಇನ್ನೆಲ್ಲದಕ್ಕೂ ತುಪ್ಪ ಹಾಕೊಂಡು ತಿಂತೀನಿ ನಾನು. ಫಿನಿಶ್ ಗೈಸ್. ಇವಾಗ ಬಂದ್ಬಿಟ್ಟು ನಾನು ಬಿಸಿ ಫ್ರೆಶ್ ಕುಡಿತಾ ಇದ್ದೀನಿ. ಮಮ್ಮಿ ಸೌಂಡ್ ಕಮ್ಮಿ ಮಮ್ಮಿ. ನಾನು ಬ್ಲಾಗ್ ಏನಕ್ಕೆ ಹಾಕಲ್ಲ ಅಂದರೆ ನಮ್ಮ ಮಮ್ಮಿ ನೋಡ್ತಾರೆ ಗೈಸ್. ಅದು ನನ್ನ ಮುಂದೆನೇ ನೋಡ್ತಾರೆ ಕುತ್ಕೊಂಡು. ನಮಗೊಂಥರ ಥರ ಅನಿಸ್ತಾ ಇರುತ್ತೆ, ನೋಡ್ತಾನೆ ಹೇಳ್ತಾರೆ. ಅದಕ್ಕೆ ನಾನು ಬ್ಲಾಗ್ ಹಾಕಲ್ಲ. ಸೊ ದಿಸ್ ಈಸ್ ಮೈ ಫ್ರೆಶ್ ಆ್ಯಂಡ್ ದಿಸ್ ಈಸ್ ಮೀ. ಫುಲ್ ಚೆನ್ನಾಗಿ ಪತ್ಲು ಮಮ್ಮಿ ಲೈಟ್ ಹಾಕೋ ನೋಡು. ಮಮ್ಮಿ ಗೈಸ್, ನಮ್ಮ ಮಮ್ಮಿ ನನ್ನ ಫ್ಯಾನ್ ಗೈಸ್, ನಿಮಗೆ ಗೊತ್ತಿಲ್ವಾ? ಸೊ ನಾವು ಇವಾಗ ಏನಿಲ್ಲ, ಫ್ರೆಶ್ ಕುಡಿದು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಆಮೇಲೆ ಅದಾದಮೇಲೆ ಐ ವಾಂಟ್ ಟು ಮೇಕ್ ಬಿರಿಯಾನಿ. ಯಾಕಂದರೆ ನೆನ್ನೆ ಬಿರಿಯಾನಿ ಫ್ಲಾಪ್ ಆಯಿತು. ಚೆನ್ನಾಗಿ ಪರ್ಫೆಕ್ಟ್ ಬಿರಿಯಾನಿ ಮಾಡಿಬಿಟ್ಟು ಜೊತೆಗೆ ಮೆಜೆಸ್ಟಿಕ್ ಚಿಕನ್, ಬಿಕಾಸ್ ಮೈ ಸಿಸ್ಟರ್ ಇಸ್ ಆಸ್ಕಿಂಗ್ ಫ್ರಮ್ ಸೋ ಮೆನಿ ಡೇಸ್. ಅದಕ್ಕೆ ಅವ್ರಿಗಂತ ಮೆಜೆಸ್ಟಿಕ್ ಚಿಕನ್ ಮಾಡ್ತೀನಿ. ಅಷ್ಟೇ ಮಾಡಿಬಿಟ್ಟು ತಿನ್ಬಿಟ್ಟು ಚಿಲ್ ಮಾಡೋದು ಇವತ್ತು. ಟುಡೇ ಇಸ್ ಅ ಡೇ ಟು ಚಿಲ್, ಬಿಕಾಸ್ ಈ ವೀಕ್ ಫುಲ್ ಬರ್ಡನ್ನು ಮತ್ತು ಫುಲ್ ಕಾಲೇಜ್ಗೆಲ್ಲ ಹೋಗ್ತಾ ಇದ್ದೆ. ಇಟ್ ವಾಸ್ ಲೈಕ್ ಸೊ ಮಚ್ ಪ್ಯಾಕ್ಡ್. ಅದಕ್ಕೆ ಇವತ್ತು ರಜಾ ಹಾಕ್ಬಿಟ್ಟು ಮನೇಲಿರೋದು ನಾನು. ಇಷ್ಟ ಬಂದಂಗೆ ರಜಾ ಹಾಕಬೇಕು ಗೈಸ್, ಅವಾಗೇ ಚೆನ್ನಾಗಿರೋದು. ನಂಗೆ ಮುಂಚೆ 2 ಆಫ್ ಕೊಡ್ತಾಯಿದ್ರು ವೀಕ್ಲಿ. 2.5 2.5 ಡೇಸ್ ಆಫ್ ಕೊಡ್ತಿದ್ರು. ನಂಗದು ಎಲ್ರಿಗೂ ಸಾಲ್ತಿರ್ಲಿಲ್ಲ. ಬಿಕಾಸ್ ನಂಗೆ ಇಷ್ಟ ಬಂದಾಗೆಲ್ಲ ನಾನು ರಜಾ ಹಾಕ್ತೀನಿ. ನಂಗೆ ಹಿಂಗೆ ಇರಬೇಕು.
ಮನೆ ಮುಂದೆ ಮಾವಿನ ಗಿಡದಲ್ಲಿ ಎಷ್ಟೊಂದು ಮಾವಿನಕಾಯಿ ಬಿಟ್ಟೈತೆ ಚಿಕ್ಕ ಚಿಕ್ಕದು. ನೋಡಿ ಆ ಗಿಡದಲ್ಲಿ ಮಾವಿನಕಾಯಿ ಬಿಟ್ಟೈತೆ, ಆ ಗಿಡ. ಸೊ ನಾನು ಇರೋದು ಇಲ್ಲಿ, ಅಲ್ಲಿ ಗಂಟ ನನ್ನ ಕಣ್ಣೋಗುತ್ತೆ, ಅಷ್ಟು ಕಾಣಿಸುತ್ತೆ. ಸಿ ಎಷ್ಟು ಚೆನ್ನಾಯ್ತಲ್ಲ, ಚೆನ್ನಾಯ್ತು ಮಾವಿನಕಾಯಿ. ಇವಾಗ ನನಗೆ ಕುಟ್ಬಿಟ್ಟು ನಿದ್ದೆ ಮಾಡಬೇಕು ಅನಿಸುತ್ತೆ. ಬರೀ ನನ್ನೇ ನೋಡ್ತಾರೆ, ಬರೀ ನನ್ನೇ ನೋಡ್ತಾ ಇರ್ತಾರೆ. ಮಮ್ಮಿ ಇಲ್ಲಮ್ಮ, ಇವಾಗ ನೀನು ಇರಬೇಕು, ನೀನು ಫ್ರೇಮಲ್ಲಿ ಇದೆಯಾ ಅಂದರೆ ನಮ್ಮ ಅಮ್ಮಂಗೂ ಗೊತ್ತು ನಾನು ಈ ಥರ ಹೇಳ್ತಾ ಇರೋದು ಅಂತ ಜನರಿಗೆ. ಏನಂತ ಹೇಳೋದು ಅಫ್ಕೋರ್ಸ್ ಎಸ್. ನಮ್ಮ ಮಮ್ಮಿ ಹೇಳ್ದಂಗೆ ನಮ್ಮ ಮಮ್ಮಿ ಒಂದು ಗೆರೆ ಹೇಳಿದ್ರೆ ಅದ್ರ ದಾಟಲ್ಲ. ಅಂದರೆ ನಾನು ನಮ್ಮ ಮಮ್ಮಿ ಹೇಳೋದು, ನಮ್ಮ ಮಮ್ಮಿ ಒಂದು ಹೇಳಿದ್ರೆ ಅದ್ರ ಆಪೋಸಿಟೇ ನಾನು ಮಾಡೋದು. ಅದು ಚಿಕ್ಕ ವಯಸ್ಸಿಂದ ಅದು ಬಂದುಬಿಟ್ಟಿದೆ. ಸೊ ನಾನು ಹಂಗೆ ಆಪೋಸಿಟ್ ಮಾಡೋದು. ಏನಮ್ಮ ಮನೇಲಿ ಇಷ್ಟಕ್ಕೆ ಒಂದು ಸೆಂಟ್ರಲ್ AC ಹಾಕ್ಸ್ಬೇಕು ಗೈಸ್ ಮನೆಯಲ್ಲೇ ತಾನೇ. ಹ್ಞೂ ಜೋರಾಗಿ ಸೊ ಫಾರ್ ಸೋ ಮೆನಿ ಪೀಪಲ್ ಆರ್ ಆಸ್ಕಿಂಗ್ ಮೀ ಏನು ಮಾಡ್ತಿದ್ದೀರಾ ನೆಕ್ಸ್ಟ್ ಅಂದರೆ, ನಂದು ಇನ್ನೂ ನನ್ನ ಕಾಲೇಜೇ ಮುಗ್ದಿಲ್ಲ. ನಂದು 3 years ಡಿಪ್ಲೊಮೊ ಡಿಗ್ರಿ ಅದೇ ಮುಗ್ದಿಲ್ಲ. ಆ್ಯಂಡ್ ನೀವು ಬಂದುಬಿಟ್ಟು ನಾನು ಇವಾಗ ಇಂಟರ್ನ್ಶಿಪ್ ಮುಗಿಸ್ಕೊಂಬಂದಿರೋದು ಕೆಲವೊಬ್ಬರು ಜಾಬ್ ಅಂತ ಎಲ್ಲ ಅಂದ್ಕೊಂಡಿದ್ದೀರಾ. ಡೆಫಿನೆಟ್ಲಿ ನೋ, ದಟ್ಸ್ ಎನ್ ಇಂಟರ್ನ್ಶಿಪ್ ಆ್ಯಂಡ್ ಇಟ್ ಈಸ್ ಇನ್ಕ್ಲೂಡೆಡ್ ಇನ್ 3 years. ಸೊ ಅದು ಬಂದುಬಿಟ್ಟು 1.5 years ನಾನು ಇದು ಮುಗಿಸಿದ ತಕ್ಷಣ ಮಾಡೋವಂಥ 6 months ಏನಿತ್ತು ದಟ್ ಈಸ್ ಇಂಟರ್ನ್ಶಿಪ್. ಅದಾದಮೇಲೆ ಇವಾಗ ನನಗೆ 1 year ಫುಲ್ ನನಗೆ ಡಿಗ್ರಿ ಲೈಕ್ ಏನಿದೆ 1 year ಫುಲ್ ಕಾಲೇಜ್ ಇದೆ. ಸೊ ಐ ಮೀನ್ 3rd year 5th sem. ಸೊ 5th 6th sem ಇನ್ನೂ ಪೆಂಡಿಂಗ್ ಇದೆ. ಸೊ ಐ ಆಮ್ ಹೋಪ್ಫುಲಿ ದಿಸ್ ಇಸ್ ಕ್ಲಿಯರ್ ಫಾರ್ ಯು ಗೈಸ್. ಇದಾದಮೇಲೆ ನಾನು ಬೇರೆ ಎಜುಕೇಷನ್ ಕೂಡ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಟು ಅಪ್ಗ್ರೇಡ್ ಮೈ ನಾಲೆಜ್. ಆ್ಯಂಡ್ ಮನೇಲಿ ಇರಬಾರ್ದು, ಆಚೆ ಕಡೆ ಹೋಗಿ ಕಾಲೇಜಲ್ಲಿ ಓದಬೇಕು ಅಂತ ಅಂದ್ಬಿಟ್ಟು. ಏನಂತೀಯ? ಹ್ಞೂ ಅನ್ನೋ. ಆ್ಯಂಡ್ ಅದು ಇನ್ನೂ ಡೌಟಲ್ಲಿದೆ, ಇಲ್ಲಿ ಇಂಡಿಯಲ್ಲಿ ಮಾಡೋದಾ ಅಥವಾ ಬೇರೆ ಕಂಟ್ರಿಯಲ್ಲಿ ಮಾಡೋದಾ ಅಂತ. ಯಾರು ನಂಬಲ್ಲ, ಅಶ್ವಿನಿ ಆಂಟಿ ಕಳ್ಸಲ್ಲ. ಎಲ್ಲರೂ ಕಮೆಂಟ್ ಮಾಡಿ ಕಳ್ಸ್ಬೇಕಾ ಬೇಡ ಅಂತ. ಕಳ್ಸಿದ್ರೆ ತಿರ್ಗಾ ನಮ್ಮ ಮಮ್ಮಿ ದುರ್ಗಣೆ ಅಂತಿರ್ತಾರೆ. ಇಲ್ಲ, ಅದು ನಾನು ಇನ್ನೂ ಯೋಚನೆ ಮಾಡ್ತಾಯಿದ್ದೀನಿ. ಬಿಕಾಸ್ ನನ್ನ ಫ್ಯೂಚರ್ ಬ್ರೈಟಾಗಿರಬೇಕು ಅಂತಂದರೆ ನಾನೇ ಒಂದು ಸ್ಟೆಪ್ ತೊಗೊಂಡು ಏನಾದರೂ ಅದಕ್ಕೋಸ್ಕರ ಮಾಡಬೇಕಲ್ವಾ. ಸೊ ಅದಕ್ಕೆ ಐ ಆಮ್ ಗೋಯಿಂಗ್ ಟು ಡೂ ಸಮಥಿಂಗ್ ಎಲ್ಸ್. ಏನಾದರೂ ಬೇರೆದು ಮಾಡ್ತೀನಿ. ಸೊ ಇದನ್ನು ಇನ್ಫಾರ್ಮ್ ಮಾಡಬೇಕಾಗಿತ್ತು. ಆ್ಯಂಡ್ ಎಷ್ಟೊಂದು ಜನಕ್ಕೆ ಡೌಟ್ ಇರ್ತಿದೆ ಹೋಟೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ, ಅದಕ್ಕೆ ಏನು ಓದಿರಬೇಕು ಮತ್ತು ಇದು ಹೆಂಗೆ ವರ್ಕ್ ಆಗುತ್ತೆ ಎಲ್ಲದನ್ನು ಕೂಡ ನಾನು ಫುಲ್ ಫ್ರೀ ಆಗಬೇಕು. ಇವಾಗ ಸದ್ಯಕ್ಕೆ ಐ ಆಮ್ ನಾಟ್ ಇನ್ ಅ ಸ್ಟೇಟ್ ಟು ಸೆಟ್ ಸಮ್ವೇರ್ ಆ್ಯಂಡ್ ಅದ್ರ ಬಗ್ಗೆ ಕ್ಲೀನಾಗಿ ಇನ್ಫಾರ್ಮೇಷನ್ ಕೊಡೋಕ್ಕೆ. ಸೊ ಆದಷ್ಟು ಬೇಗ ಅದಕ್ಕಂತ ಒಂದು Q&A ಅಂತ ಎಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ 2 ಕಡೆ ಒಂದು ಪೋಸ್ಟ್ ಹಾಕ್ತೀನಿ. ಸೊ ಅಲ್ಲಿ ನೀವು ಎಲ್ಲ ಕ್ವೆಶನ್ಸ್ನ ಕೇಳಿ, ಓನ್ಲಿ ರಿಲೇಟೆಡ್ ಟು ಮೈ ಎಜುಕೇಷನ್, ವಾಟ್ ಐ ಆಮ್ ಡೂಯಿಂಗ್ ರೈಟ್ ನೌ. ನೀವು ಕೇಳಿದ್ರೆ ಅದ್ರ ಬಗ್ಗೆ ನಾನು ಉತ್ತರ ಕೊಡ್ತೀನಿ. ನಥಿಂಗ್ ಪರ್ಸ್ನಲ್. ಐ ಡೋಂಟ್ ಲೈಕ್ ಪರ್ಸ್ನಲ್ ಕ್ವೆಶನ್ಸ್. ಸೊ ನಥಿಂಗ್ ಪರ್ಸ್ನಲ್ ಕ್ವೆಶನ್ಸ್ ಟು ಬಿ ಆಸ್ಡ್, ಓನ್ಲಿ ಅಬೌಟ್ ದಿ ಎಜುಕೇಷನ್. ನೀವು ಕೇಳಿದಾಗ ನಾನು ಉತ್ತರ ಕೊಡ್ತೀನಿ. ಸಿಂಪಲ್, ಓಕೆನಾ? ಹಂಗೆ ಹೇಳ್ಬಾರ್ದು. ಅವ್ರು ಏನಂತಾರೆ, ನಿಮ್ಮ ಪರ್ಸ್ನಲ್ ಲೈಫ್ನೇ ನೀವು ವ್ಲಾಗ್ಸ್ ತೋರಿಸೋದು. ಪರ್ಸ್ನಲ್ ಲೈಫು ವ್ಲಾಗ್ ಅಲ್ಲ ಇದು. ಪರ್ಸ್ನಲ್ಲು ಬೇರೆ ಎಷ್ಟೊಂದು ಇರ್ತೈತೆ ಜೀವನದಲ್ಲಿ, ಅದೆಲ್ಲ ವ್ಲಾಗ್ ಮಾಡೋಕ್ಕಾಗಲ್ಲ. ಅದೆಲ್ಲ ನಾನು ಯಾವತ್ತೂ ಮಾಡಿಲ್ಲ. ಆಮೇಲೆ ಮ್ಯಾರೇಜ್ ನಾನು ಇನ್ನೂ 4-5 years ಆಮೇಲೆ ಮ್ಯಾರೇಜ್ ಬಗ್ಗೆ ಕೂಡ ಅಷ್ಟೇ. ನಗಿಸ್ಬೇಡಮ್ಮ, ನಮ್ಮ ಮಮ್ಮಿನೇ ಗೈಸ್ ಸುಮ್ಮನೆ ನಗಿಸ್ತಾರೆ. ಮ್ಯಾರೇಜ್ ಕೂಡ ಅಷ್ಟೇ ಗೈಸ್, ಇನ್ನೂ ಒಂದು 4-5 ವರ್ಷ ಆದಮೇಲೆ ಆರಾಮಾಗಿ ನಿಧಾನವಾಗಿ ಮಾಡ್ಕೊಳೋದು. ನೀವೆಲ್ಲ ಬಂದ್ಬಿಟ್ಟು ಇವಾಗ ಕಮೆಂಟ್ ಸೆಕ್ಷನಲ್ಲಿ ಮ್ಯಾರೇಜ್ ನಂದು ಇನ್ನೂ ಎಜುಕೇಷನ್ ಮುಗ್ದಿಲ್ಲ, ಏನಿಲ್ಲ. ಐ ಹ್ಯಾವ್ ಅ ಲಾಟ್ ಆಫ್ ಡ್ರೀಮ್ಸ್, ಗೋಲ್ಸ್ ಟು ಫುಲ್ಫಿಲ್ ಎವ್ರಿಥಿಂಗ್. ದೆನ್ ಮ್ಯಾರೇಜ್ನ ಟಿಕ್ ಮಾಡೋದು. ಇವ್ರು ಕುಣ್ದಂಗೆಲ್ಲ ನಾನು ಕುಣಿಯಲ್ಲ. ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್ ಅಂತ. ಪೇರೆಂಟ್ಸ್ ಡಿಸಿಷನ್ನ ರೆಸ್ಪೆಕ್ಟ್ ಮಾಡ್ತೀನಿ, ಯಾವುದ್ರಲ್ಲಿ ಎಷ್ಟು ಮಾಡಬೇಕೋ ಅಷ್ಟು. ನನಗಂತ ತಲೆಬೆಲ್ಲ ಐತೆ ಅಷ್ಟೆಲ್ಲ ಇಲ್ಲಮ್ಮ. ಆಬ್ವಿಯಸ್ಲಿ ಎಸ್. ಕಾಫಿ ಗಸಿ ಚೆಲ್ಕೊಂಡಿದ್ದೀನಂದ್ರೆ ಹೆಂಗೆ ಇದು ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟ್. ಆ್ಯಂಡ್ ಇದು ಬಂದುಬಿಟ್ಟು ಬಿರಿಯಾನಿ ಕಲಿಸ್ತಾ ಇರೋದು. ಯಾಕಂದರೆ ನಾವು ಇವಾಗ ಹೈದ್ರಾಬಾದಿ ದಮ್ ಬಿರಿಯಾನಿ ಮಾಡ್ತಿದ್ದೀವಿ. ಹೈದ್ರಾಬಾದಿ ಸ್ಟೈಲ್ ದಮ್ ಬಿರಿಯಾನಿ ವಿತ್ ಡಬಲ್ ಮಸಾಲ, ಬಿಕಾಸ್ ಮಸಾಲ ಶುಡ್ ಬಿ ಮೋರ್. ಅದ್ರ ಜೊತೆಗೆ
ಅದ್ರ ಜೊತೆಗೆ ಲೆಮನ್ ಚಿಕನ್ ಸಮ್ ಚಿಲ್ಲಿ ಚಿಕನ್ ಸಮ್ ಗುಂಡ್ರು ಚಿಕನ್ ಏನಾದರೂ ಆ ಥರ ಮಾಡಬೇಕು ಸ್ಪೆಷಲಾಗಿ. ಬೋರಿಂಗ್ ಬೇಸಿಕ್ ಮಾಡಬಾರ್ದು. ಇದು ಮನೇಲಿ ಮಾಡಿರೋ ಬಿರಿಯಾನಿ ಮಸಾಲ ಪೌಡರ್, ಅದು ನಾನೇ ಮಾಡಿರೋದು ಆಯಿತಾ. ಅದಾದಮೇಲೆ ಫಸ್ಟು ಹೌದು, ತುಂಬ ಜನ ನಾನು ಯುರೋಪಲ್ಲಿ ಇದ್ನಲ್ಲ, ಅವಾಗ ನಾನು ಬಿರಿಯಾನಿ ಮಾಡಿದಾಗೆಲ್ಲ ಕೇಳ್ತಿದ್ದೆ ರೆಸಿಪಿ ತೋರಿಸಿ ಅಂತ. ಇವತ್ತು ಬಿರಿಯಾನಿಗೆ ಪೀಸ್ ಬಂದ್ಬಿಟ್ಟು ದೊಡ್ಡದಾಗಿಲ್ಲ, ಬಿರಿಯಾನಿಗೆ ತುಂಬ ದೊಡ್ಡದಾಗಿ ಚೆನ್ನಾಗಿರ್ಬೇಕು, ಅವಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಪ್ಲಸ್ ತಿನ್ನೋಕೆ ಕೂಡ ದೊಡ್ಡ ಪೀಸು, ಒಂಚೂರು ರೈಸು ಚೆನ್ನಾಗಿರುತ್ತೆ. ಸೊ ಆ ಥರ ಇಲ್ಲ ಇವತ್ತು. ಆ್ಯಂಡ್ ತೋರಿಸ್ಬೇಕಂದ್ರೆ ಕ್ಲೀನಾಗಿ ಚೆನ್ನಾಗಿ ತೋರಿಸ್ಬೇಕು. ಇವತ್ತು ಜಾಸ್ತಿನೂ ಮಾಡ್ತಾಯಿಲ್ಲ, ಒಂದು ಸ್ವಲ್ಪ ಮಾಡ್ತಾಯಿದ್ದೀನಿ. ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಮ್ಯಾರಿನೇಟ್ ಆಗಕ್ಕೆ ಬಿಟ್ಬಿಡ್ಬೇಕು. ಒಂಚೂರು ಮೊಸರು ಹಾಕಬೇಕು. ಇವಾಗ ಮೊಸರು ಹಾಕ್ಬಾರ್ದು, ಚೆನ್ನಾಗಿ ಎಲ್ಲ ಮ್ಯಾರಿನೇಟ್ ಆಗಬೇಕು ಮಸಾಲ ಜೊತೆ. ಬರೀ ನೀರು ಬರ್ತೈತೆ. ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು ಮಸಾಲ ಜೊತೆ ಈ ಥರ. ಫಸ್ಟು ಎಲ್ಲ ಈ ಡ್ರೈಸ್ ಪೌಡರ್ಸ್ ಇರುತ್ತಲ್ಲ, ಚಿಲ್ಲಿ ಪೌಡರು, ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಅರಿಶಿನ ಅದೆಲ್ಲ ಹಾಕ್ಬಿಟ್ಟು ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ತುಪ್ಪ ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ಮೊಸರು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಅದಾದಮೇಲೆ ಲಾಸ್ಟಲ್ಲಿ ಪುದೀನ, ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಬಿಡಬೇಕು. ಇದು ಬಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು. ಎಲ್ಲ ಹಾಕ್ಬಿಟ್ಟು ಕಸ ಥರ ಎಲ್ಲ ತುಂಬಿಡೋದಲ್ಲ. ಸೊ ಯು ಹ್ಯಾವ್ ದಟ್ ಮೆಥಡ್ಸ್, ಸ್ಟೆಪ್ಸ್ ಎಲ್ಲ ಪ್ರಾಪರಾಗಿ ಮಾಡಿದಾಗ ನಿಮಗೆ ತೋರಿಸ್ಬೇಕು. ಟೈಮ್ ಜಾಸ್ತಿ ಇದ್ಬಿಟ್ಟು ಡೀಸೆಂಟಾಗಿ ಮಾಡ್ತೀನಲ್ಲ, ಎಲ್ಲ ದೊಡ್ಡದಲ್ಲ ಹೆಂಗಮ್ಮ, ಎಲ್ಲ ದೊಡ್ಡದು, ನನಗಿಂತ ದೊಡ್ಡದೆಲ್ಲ ನಮ್ಮ ಮನೇಲಿ. ಗರಂ ಮಸಾಲ ಬಾಕ್ಸ್ ಇದರಲ್ಲಿ ಒಂದು ಎರಡು ಮೂರು ಹಂಗೆ ಹಾಕೊತೀನಿ. ಯಾಕಂದರೆ ಅನ್ನ ಸಪ್ರೇಟ್, ಮಸಾಲ ಸಪ್ರೇಟ್, ಪೀಸ್ ಸಪ್ರೇಟ್ ಇರುತ್ತಲ್ಲ ಅದಕ್ಕೆ. ಆಮೇಲೆ ಚಿಲ್ಲಿ ಹಾಕಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ಒನ್ ಡೇ ಐ ವಿಲ್ ಶೋ ಯು ಗೈಸ್. ಇವತ್ತು ತುಂಬ ಇಂಪಾರ್ಟೆಂಟ್ ಕೆಲಸ ಕೂಡ ಆಯಿತು, ಅದೆಲ್ಲ ನಮ್ಮ ಡ್ಯಾಡಿ ಜೊತೆ ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ಕೂಡ ಆಯಿತು. ಸೊ ಯಾ, ಆಲ್ಸೋ ದಿಸ್ ಈಸ್ ಮನೇಲಿ ಮಾಡಿರೋ ಮೊಸರು. ಕೇಕ್ ಥರ ಇರ್ತದೆ, ಕೇಕ್. ಒಂದು ಫಟ್ಟಸೆ ಹೆಡ್ ಶಾಟ್ ಸೋನಿ, ಐ ಆಮ್ ಯೋರ್ ಸೈಡ್. ಬಿಡು ಸೋನಿ, ಹೇಳ್ತೀನಿ, ಅಕ್ಕ ಅಂದ್ರೆ ನೋಡ್ಬೇಡ. ದೊಡ್ಡ ಗೈಸ್, ನೀವು ಅನ್ಕೊಂಡಿದ್ರೆ ಗೈಸ್. ಇದು ಬಂದ್ಬಿಟ್ಟು ಮ್ಯಾರಿನೇಟ್ ಆಗಿರೋ ಚಿಕನ್ ಜೊತೆಗೆ ಮೇಲೆಗಡೆ ಹಸಿ ಈರುಳ್ಳಿ ಹಾಕಿದ್ದೀನಿ. ಆ್ಯಂಡ್ ಈ ಈರುಳ್ಳಿ ಬಂದ್ಬಿಟ್ಟು ಬ್ರೌನ್ ಆನಿಯನ್ಸ್ ಮಾಡ್ಕೊಳಕ್ಕೆ ಡನ್. ಗೈಸ್ ದಮ್ ಬಿರಿಯಾನಿನ 15 ನಿಮಿಷದಲ್ಲಿ ಮಾಡ್ತಾ ಇದ್ದೀನಿ ಗೈಸ್, ಬಿಕಾಸ್ ಐ ಹ್ಯಾವ್ ನೋ ಟೈಮ್ ಲೆಫ್ಟ್. ಏನಂತೀರಾ ವಿಡಿಯೋ ನೋಡೋರು ನೀವು? ಯಾರಿಗಿಲ್ಲ ಅವ್ರು ಹೇಳ್ತಾರೆ ಪುಣ್ಯ ಮಾಡಿದ್ದೀರಿ ಅಂತ. ಯಾರು ನಿನ್ನ ಪಡೆಯಕ್ಕೆ ನಾನು ಪುಣ್ಯನಾ? ಹೌದು. ಆಲ್ ಐ ನೀಡ್ ಇಸ್ ಅ ಸಿಸ್ಟರ್ ಲೈಕ್ ದಿಸ್ ಅಂತ ಹಾಕೋದ್ ಸ್ಟೋರಿ. ಆಮೇಲೆ ಬಿರಿಯಾನಿ ರೈಸ್ ಮತ್ತು ಚಿಕನ್ ಇಸ್ ಕುಕಿಂಗ್ ಹಿಯರ್. ಈ ಥರ ಕೊತ ಅಂತ ಫುಲ್ ಎಣ್ಣೆ ಬಿಡಬೇಕು, ಚೆನ್ನಾಗಿ ಚಿಕನ್ ಬೆಂದು. ಆಮೇಲೆ ಚೆನ್ನಾಗಲ್ಲ, ಒಂದು 40% ಆಗೋಷ್ಟು. ಚಿಕನ್ನು ಫುಲ್ ಬೆಂದಿರಬಾರ್ದು. ಈ ರೈಸ್ ಬಂದುಬಿಟ್ಟು ನಾನು ಫುಲ್ ಬೇಯಿಸಲ್ಲ, ಅಂದರೆ ಫುಲ್ ಬೇಯಿಸ್ಬಾರ್ದು ಅಂತ ಗೊತ್ತಿರುತ್ತೆ. ಏನಂತಂದರೆ ರೈಸು ವೆಯ್ಟಲ್ಲಿ ಶೋ ಯು ಗೈಸ್, ಅಂದರೆ ಕೈಯಲ್ಲಿ ಮುಟ್ಟಿ ಹಿಂಗೆ ಮುರಿದ್ರೆ ಮುರಿಬೇಕು ಅಷ್ಟೇ, ಆ ಥರ ಆಗಿರಬೇಕು. ಇವಾಗ ಫುಲ್ ಉರಿ ಕಮ್ಮಿ ಇಟ್ಬಿಟ್ಟು ಚಿಕನ್ದು ಇದು ಹಾಕೋದು. ನಾನೇ ಸ್ಟವ್ನ ಗಲೀಜು ಮಾಡಿರೋದು, ನಮ್ಮ ಮಮ್ಮಿ ನೋಡಿದ್ರೆ ಪಕ್ಕ ಬೈತಾರೆ. ನೀವು ನೋಡ್ಬಿಡಿ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಪ್ರಾಪರ್ ಲೇಯರಿಂಗ್ ಮಾಡೋದು. ಫ್ರೈಡ್ ಆನಿಯನ್ಸ್, ಕೇಸರಿ ಹಾಲು ಮತ್ತು ಬಿರಿಯಾನಿ ಮಸಾಲ, ಅದಾದಮೇಲೆ ಧನಿಯಲ್ಲ, ಪುದೀನ ಎಲ್ಲ ಹಾಕಿಬಿಟ್ಟು ನಾವು ಲೆಟ್ಸ್ ಕ್ಲೋಸ್ ದ ಲಿಡ್. ಮತ್ತು ಇದು ಹೋಲ್ ಇರುತ್ತಲ್ಲ, ಇದಕ್ಕೆ ಈ ಥರ ಒಂದು ಲವಂಗ ಎತ್ಕೊಂಡು ಇದಕ್ಕೊಳಗಡೆ ಅಪ್ಪ ಬಿಸಿ ಮಮ್ಮಿ ಈ ಥರ ಇಡಬೇಕು. ಈ ಥರ ಇಟ್ಬಿಟ್ಟು ಸೊ ದಟ್ ಅದು ಗಾಳಿ ಆಚೆ ಬರಲ್ಲ. ಇದಕ್ಕೆ ಅದೇನೇನೋ ಕವರೆಲ್ಲ ಮಾಡ್ತಾರೆ, ಅಷ್ಟೆಲ್ಲ ಬೇಡ. ದಿಸ್ ಈಸ್ ಎನಫ್. ನಾನು ಇಷ್ಟು ಪಾತ್ರೆಯಲ್ಲಿ, ಚಿಕ್ಕ ಪಾತ್ರೆಯಲ್ಲಿ ಫಸ್ಟ್ ಟೈಮ್ ಮಾಡಿರೋದು, ಯಾವಾಗೂ ದೊಡ್ಡದು ಇರು. ಯಮ್ಮಿ ಯಮ್ಮಿ ಬಿರಿಯಾನಿ, ಬಿಸಿ ಬಿಸಿ
ಆಹಾ ಚಿಕನ್ ಉದ್ರುದ್ರಾಗೈತೆ ನೋಡಿ ಚಿಕನ್ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ತಳ ಅಂಟಿಲ್ಲ ಹಿಂಗೆ ಮಿಕ್ಸ್ ಆ ಕಡೆ ಕೆಳಗಡೆ ಹಂಗಲ್ಲಿಂದ ತೋರಿಸಿ ಹಿಂಗೆ ಹಿಂಗೆ ಏನು ಸಿಕ್ಕಾಗಿ ಬಾಯಲ್ಲಿ ನೀರು ಬರ್ತೈತೆ ಗೈಸ್ ನುಂಗ್ಲು ತಾನೇ ಇಲ್ಲ ಹ್ಞೂ ಅಂತ ಪಪ್ಪ ಬೈತೈತೆ ವಿಡಿಯೋ ನೋಡಿ ಅವರೆಲ್ಲ ಹೇಳ್ಬೇಕು ಚೆನ್ನಾಗೈತೆ ಪುಣ್ಯ ಅಂತ ಪುಣ್ಯ ಅಂತ ಪಪ್ಪ ತಿಂದ್ಬಿಟ್ಟು ಬೈಬೇಕು ಮಸಾಲ ಅಂತ ಸಖತ್ತಾಗೈತೆ ಈ ಥರ ಬಿರಿಯಾನಿನೇ ತಿಂದಿರಲ್ಲ ಯಾರು ಸಿ ಇದು ಮಸಾಲ ಯಾಕೆ ಫುಲ್ ಮಿಕ್ಸ್ ಮಾಡಿದೆ ಹಂಗೆ ಇದು ಫಸ್ಟು ಮಸಾಲ ಹಾಕ್ಬಿಡೋದು ಅದಾದ್ಮೇಲೆ ಮೇಲೆಗಡೆ ರೈಸ್ ಹಾಕೋದು ಪರ್ಫೆಕ್ಟ್ ಬಿರಿಯಾನಿ ಹಾಕೊಳ್ಳ ಬಿರಿಯಾನಿ ಚೆನ್ನಾಗಿ ವರ್ಕೌಟ್ ಮಾಡಿ ತಿನ್ನೋದು ನಾನು ಹಾಕ್ಸ್ಕೊಳಾಗ ವಿಡಿಯೋ ಇಲ್ಲ ಮಾಡಿದ್ನೆ ನಿನ್ಕೂನು ಬರೀ ಮಸಾಲ ಹಾಕ್ಪ ಸಾಕು ರೈತದ ಜಾಸ್ತಿ ಮಾ ಎಂತ ಎಷ್ಟು ದಪ್ಪ ಇತ್ತಲ್ಲ ನಮ್ಮ ಕಾಂಪೌಂಡ್ ಎಕ್ಬಾರ್ದು ಹಂಗ್ ಮಾಡ್ತೀನಿ ಅದನ್ನ ನಿನ್ ಕಾಂಪೌಂಡ್ ಇಂದಾನೇ ಆಚೆ ಹೋಗಿತ್ತು ಎಲ್ಲ ಯಾವುದು ಗೈಸ್ ಎಲ್ಲ ತೋರಿಸ್ತೀನಿ ನೀವೇ ಕಂಡಿಡ್ಕೊಳ್ಳಿ ಅದು ಪಾರಿಜಾತ ಅಂತ ಇದಲ್ಲ ಬಾ ಇಲ್ಲಿ ಒಂದು ಡ್ಯಾನ್ಸ್ ಮಾಡೋಣ ಬಾ ಏಯ್ ಬಾರಡಿ ಬಾರಡಿ ಮಮ್ಮಿ ನೋಡಿಲಿ ಪಾಪ ಹೋಗುತ್ತೆ ಪಾರಿಜಾತ ಇಸ್ ಇಂಪಾರ್ಟೆಂಟ್ ಇದೇನು ಗೊತ್ತಾ ಇದು ಗೈಸ್ ಇದು ಬೇಬಿ ಮೈ ಲವ್ಲಿ ಬೇಬಿ ಅಂತ ನಾಳೆ ಡ್ಯಾನ್ಸ್ ಇದು ಗೊತ್ತಾ ನಮ್ಮ ಮಮ್ಮಿ ಬೇಡ ಅಂತಾರೆ ಅದಕ್ಕೆ ಅವ್ರ ಹತ್ರನೇ ಹೋಗೋಣ ಸ್ಫೂರ್ತಿ ಒಂದು ಆಕ್ಷನ್ ಮಾಡು ಮಮ್ಮಿಗೆ ಭಯ ಆಗ್ಬೇಕು ನಮ್ಮಪ್ಪ ಟೆಡಿ ಬೇರ್ ಗೈಸ್ ಮಮ್ಮಿ ಬೇರೆ ಆಯ್ತು ತಲೆ ಬೇರೆ ಸರಿಲ್ಲ